ನಮಸ್ಕಾರ ಬಂಧುಗಳೇ, ಮತ್ತೊಮ್ಮೆ ಎಲ್ಲರಿಗೂ ಅಶೋಕ್ ಐಶು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅದೇ ರೀತಿ ಎಲ್ಲರಿಗೂ ಹ್ಯಾಪಿ ಹೋಳಿ ಸರ್. ಮೇರಾ ಭಾಯ್ಜಾನ್ ಸಬ್ಕು ಹ್ಯಾಪಿ ಹೋಳಿ. ಸೊ ಏನು ಈ ಹೋಳಿ ಹಬ್ಬದ ವಿಶೇಷ, ಏನಕ್ಕೆ ಈ ಹೋಳಿ ಹಬ್ಬ ಆಚರಿಸ್ತಾರೆ, ಯಾವ್ಯಾವ ರೀತಿ ಆಚರಿಸ್ತಾರೆ, ಏನಕ್ಕೆ ಆಚರಿಸ್ತಾರೆ, ಎಲ್ಲಿ ಆಚರಿಸ್ತಾರೆ ಅನ್ನೋದನ್ನು ನಾವು ನೋಡ್ಬೋದು. ಈ ಹೋಳಿ ಅಂದರೆ ಈ ಕಲರ್ಫುಲ್ ಖುಷಿ ಸಂತೋಷ ಖಂಡಿತವಾಗಿ ಇದ್ದೇ ಇರುತ್ತೆ. ಪ್ರತಿಯೊಬ್ಬರು ಡ್ಯಾನ್ಸ್ ಇರ್ಬೋದು, ಸಾಂಗ್ ಇರ್ಬೋದು, ಯಾರು ಏನಕ್ಕೆ ಮಾಡ್ತಾರೆ, ಏನಕ್ಕೆ ಈ ಸೆಲೆಬ್ರೇಷನ್ ಮಾಡ್ತಾರೆ ಅಂತಂದರೆ ನೋಡ್ಬೋದು. ನಮ್ಮ ಕ್ಯಾಂಪಸ್ಸಲ್ಲಿ ನಾವು ಕೂಡ ಹೋಳಿ ಹಬ್ಬ ಆಚರಿಸಿದ್ವಿ. ಏನೇನು ತುಂಬ ಚೆನ್ನಾಗಿತ್ತು, ಎಂಜಾಯ್ಮೆಂಟ್ ಆಗಿತ್ತು. ಸೊ ಏನಕ್ಕೆ ಆಚರಿಸ್ತಾರೆ, ಏನು ಹೋಳಿಕೆ ದಹನ ಮಾಡಿ ಏನಕ್ಕೆ ಮಾಡಬೇಕು ಅಂತಂದರೆ, ಈ ಹಿರಣ್ಯಕಶಿಪು ಮತ್ತು ಅವ್ರ ಮಗ ಅದರದ್ದೇ ಕತೆ ಈ ಹೋಳಿಕಾ ದಹನ್ ಹೋಳಿ. ಸೊ ಹಿರಣ್ಯಕಶಿಪು ಒಂದು ರಾಜ. ಸೊ ಅವನಿಗೊಂದು ಮಗು ಇರ್ತಾರೆ, ಅವನ ತಂಗಿ ಇರ್ತಾರೆ, ಫ್ಯಾಮಿಲಿ. ಸೊ ಹಿರಣ್ಯಕಶಿಪಿಗೆ ತುಂಬ ಶಕ್ತಿ ಇರುತ್ತೆ, ತುಂಬ ಒಂದಷ್ಟು ಪಟುವಾಗಿರ್ತಾನೆ. ಆದರೆ ಅವನಿಗೊಂದು ಇದಿರುತ್ತೆ, ಅವನಿಗೇನೋ ಕೆಟ್ಟ ಆಸೆ, ನನ್ನ ಪ್ರತಿಮೆಗೆ ಪೂಜೆ ಸಲ್ಲಿಸಬೇಕು, ಅವನ ಪ್ರತಿಭೆಗೆ ಪೂಜೆ ಸಲ್ಲಿಸಬೇಕು ಅಂದ್ಬಿಟ್ಟು ಇರುತ್ತೆ. ಬಟ್ ಆದರೆ ಅವನ ಮಗನೇ ನಿರಾಕರಿಸ್ತಾನೆ. ಅವನ ಮಗ ಬಂದ್ಬಿಟ್ಟು ಪ್ರಹ್ಲಾದ, ಅವನು ಹರಿಭಕ್ತ. ಪ್ರತಿ ಇದರಲ್ಲೂ ಅವನು ಹರಿಧ್ಯಾನ ಇರ್ಬೋದು, ಪೂಜೆ ಇರ್ಬೋದು, ಪ್ರತಿಯೊಂದು ಮಾಡ್ತಾಯಿರ್ತಾನೆ. ಅದೇನು ನೋಡಿ ಹಿರಣ್ಯಕಶಿಪಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಮತ್ತು ಬೇಸರ ಆಗುತ್ತೆ. ಹಾಗಾಗಿ ಅವನೇನು ಮಾಡ್ತಾನೆ, ಅಪ್ಪನಿಗಿಂತ ಶ್ರೇಷ್ಠ ಹರಿ ಎಂದು ಯಾವಾಗಲೂ ಹೇಳ್ತಾ ಇರ್ತಾನೆ. ತನ್ನನ್ನೇ ಪೂಜೆ ಮಾಡಲ್ಲ ಅಂದ್ಬಿಟ್ಟು ಮಗ ನಿರಾಸೆ ಆಗೊಂಡ್ಬಿಡ್ತಾನೆ. ಅದರಿಂದ ಹಿರಣ್ಯಕಶಿಪಿಗೆ ಸಿಕ್ಕಾಪಟ್ಟೆ ಕೋಪ ಇರ್ಬೋದು, ಸಿಕ್ಕಾಪಟ್ಟೆ ಬಂದ್ಬಿಡುತ್ತೆ. ಹಾಗೆ ಮಗನಿಗೆ ಬುದ್ಧಿ ಕಲಿಸ್ಬೇಕಂತ ಅಂದ್ಬಿಟ್ಟು ಪ್ರಹ್ಲಾದ ಚಿಕ್ಕ ಬಾಲಕ, ಅವನಿಗೆ ಮನಸ್ಸು ಬದಲಾಯಿಸಬೇಕು ಅಂದ್ಬಿಟ್ಟು ಅವ್ರ ಅಮ್ಮಂಗೆಲ್ಲ ಹೇಳಿ ಏನೇನೋ ಅನೇಕ ಕ್ರಮಗಳನ್ನ ಅವನು ನಡೆಸ್ತಾನೆ. ಅಂದರೆ ಪ್ರಾಣಿ ಪಕ್ಷಿಗಳನ್ನ ಭಯಪಡಿಸೋದಿರ್ಬೋದು, ಏನೇನೋ ಹಿಂಸೆ ಕೊಟ್ಬಿಟ್ಟು ಎಂದು ಭಾವಿಸ್ತಾನೆ. ಬಟ್ ಆದರೆ ಯಾವುದನ್ನು ಆಗಲೆಲ್ಲ ವಿಫಲವಾಗುತ್ತೆ. ವಿಫಲವಾದಮೇಲೆ ತಂಗಿ ಹತ್ರ ಹೋಗ್ತಾನೆ. ತಂಗಿಗೊಂದು ವಿಶೇಷ ಪವರ್ ಇರುತ್ತೆ. ಅವ್ನ ತೊಲೆ ಮೇಲೆ ಕೂತ್ಕೊಂಡ್ರೆ ಸುಟ್ಟಿ ದಹಿಸಿ ಹೋಗ್ತಾರೆ ಅಂತ ಪವರ್ ಇರುತ್ತೆ. ಕೊನೆಗೆ ಪ್ರಹ್ಲಾದನ ಕರ್ಕೊಂಡೋಗಿ ಆ ತಂಗಿ ತೊಡೆ ಮೇಲೆ ಕೂರಿಸ್ತಾನೆ. ಕೂರಿಸಿದಾದ್ಮೇಲೆ ಆ ತಂಗಿನೇ ಬೆಂಕಿ ದಹಿಸಿ ಹೊರಟೋಗ್ಬಿಡ್ತಾರೆ. ಆಮೇಲೆ ಅವನ ಹೊರಗಡೆ ಬಂದ್ಬಿಟ್ಟು ಎಲ್ಲ ಪ್ರಾಣಾಪಾಯದಿಂದ ಪಾರಾಗಿ ಅವನು ಬಂದಿದ್ದು ಖುಷಿಗೋಸ್ಕರ ಅದನ್ನು ಹೋಳಿ ಹಬ್ಬನ ಅಂತ ನಡೆಸ್ತಾರೆ. ಸೊ ಅವನು ಅಷ್ಟು ಹರಿಯನ್ನು ಅಷ್ಟು ಪೂಜೆ ಮಾಡೋದಕ್ಕೆ ಅವನಿಗೊಂದು ಕಾರಣ. ಎಲ್ಲ ಇದೇ ವರ್ಷ ಇದು ಖುಷಿಗೋಸ್ಕರ ಹೋಳಿ ಹಬ್ಬನ ಸೆಲೆಬ್ರೇಷನ್ ಮಾಡ್ತಾರೆ. ಈ ದುಷ್ಟತನದಿಂದ ಅಹಂಕಾರದಿಂದ ಯಾವುದನ್ನೂ ಜಯಿಸಲು ಸಾಧ್ಯವಿಲ್ಲ ಅನ್ನೋದೇ ಇದು. ನೋಡಿ ನಮ್ಮ ಹೋಳಿ ಹಬ್ಬ ಹೆಂಗಿತ್ತು ಅಂತ. ಈಗ ನೋಡ್ಬೋದು ಅಂಕಲ್ಗೆ ಏಜ್ ಜಸ್ಟ್ ನಂಬರ್ ಅನ್ನೋದಕ್ಕಿದೆ ಸಾಕ್ಷಿ. ಫುಲ್ ಡ್ಯಾನ್ಸು, ಫುಲ್ ಮೂಡು, ಫುಲ್ ಚಿಲ್ಲು. ಸೊ ನಾವು ಹಂಗೆ ಡೈಲಿ ಪ್ಲೇ ಮಾಡಿಕೊಂಡು ಹಂಗೆ ಡ್ಯಾನ್ಸ್ ಮಾಡಿಕೊಂಡು ಅಂಕಲ್ Swag se करेंगे सबका स्वागत. Y'all ready to bring the riff back? Swag se करेंगे सबका स्वागत.
थैंक यू गैस, थैंक यू फॉर वॉचिंग। सबको धन्यवाद, कीप सपोर्ट।